ಸೊ ಹಿಯರ್ ಈಸ್ ಒನ್ ಸ್ಟೂಡೆಂಟ್, ಅವರು ಹೆಸರು ಮೆನ್ಷನ್ ಮಾಡಿಲ್ಲ ಅಲ್ಲಿ, ಅವ್ರ ಮೇಲ್ ಐ ಡಿಲಿ @ARPL3NC ಅಂತ ಇದೆ. ಸೊ ಅವ್ರ ಕ್ವೆಶನ್ ಏನು ಅಂತ ಅಂದರೆ, ಮ್ಯಾಮ್ ಐ ಆಮ್ ಅ BSc ನರ್ಸಿಂಗ್ ಸ್ಟೂಡೆಂಟ್, ಹೌ ಟು ಪ್ರಿಪೇರ್ ಫಾರ್ UPSC, ಸ್ಟಿಲ್ ಐ ಹ್ಯಾವ್ 2 years, ಪ್ಲೀಸ್ ಲೆಟ್ ಮಿ ನೋ ವಿಚ್ ಸಬ್ಜೆಕ್ಟ್ ಕ್ಯಾನ್ ಐ ಟೇಕ್ ಅಂತ. ಪ್ರಾಬಬ್ಲಿ ನೀವು ಯಾವ ಆಪ್ಷನಲ್ ಸಬ್ಜೆಕ್ಟ್ ತೊಗೋಬೇಕು ಅಂತ ಕೇಳ್ತಾ ಇದ್ದೀರಾ. ನೀವು ನರ್ಸಿಂಗ್ ಸ್ಟೂಡೆಂಟ್ ಆಗಿದ್ದೀರಾ, ಹಾಗಾಗಿ ನಿಮಗೆ ಮೆಡಿಕಲ್ ಸಬ್ಜೆಕ್ಟ್ಗಳ ಬಗ್ಗೆ ಮಾಹಿತಿ ಇರುತ್ತೆ. UPSCನಲ್ಲಿ ಮೆಡಿಕಲ್ ಸಬ್ಜೆಕ್ಟ್ಗಳ ಬಗ್ಗೆನೂ ಇದೆ. ಅದು ಗೊತ್ತಿಲ್ಲದೆ ಹೋದರೆ ನೀವು ಯಾವುದಾದ್ರು ಸೇಫ್ ಸಬ್ಜೆಕ್ಟ್ ಆದಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಂಥ್ರೋಪಾಲಜಿ ಇಂಥದವನ್ನು ತೊಗೋಬಹುದು. ಅದು ತೊಗೊಂಡು ಮಾಡಿ ಪ್ರಿಪೇರ್ ಮಾಡಬೇಕಾದ್ರೆ ಸುಮಾರು ದಿನಕ್ಕೆ 10 ಗಂಟೆಗಾಲ ಅಭ್ಯಾಸ ಮಾಡಬೇಕು. ಮತ್ತು ನೀವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಸೇರಿ ಒಟ್ಟಾರೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡುವಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಕೊಡಬೇಕು. ಬಹಳ ಕಷ್ಟವಾದ ಇದು. ನೀವು ಸುಮಾರು 1.5 to 2 ವರ್ಷಗಳ ಕಾಲ ಬೇರೆ ಎಲ್ಲ ಕೆಲಸ ಬಿಟ್ಟುಬಿಟ್ಟು ಇದಕ್ಕೆ ಪ್ರಿಪ್ರೇಷನ್ ಮಾಡುವಂಥ ನಿಮಗೆ ಅನುಕೂಲ ಇದ್ದರೆ ಖಂಡಿತ ಮಾಡಬಹುದು.